ಕೆಲವು ರಾಜಕೀಯ ವಿಚಾರಗಳನ್ನು ಚರ್ಚೆ ಮಾಡಬೇಕಾಗಿತ್ತು. ಅವರು ನಾನೇ ಬರ್ತೇನೆ ಅಂತ ಹೇಳಿದೆ. ಇಲ್ಲ, ನಾನು ಬೆಳಿಗ್ಗೆ ಬರ್ತೀನಿ, ಆ ಕಡೆನೇ ಬರ್ತೀನಿ ಅಂತೇಳಿ ಬಂದಿದ್ದರು. ಯಾಕೆಂದರೆ 21 ಜನ ಅಭ್ಯರ್ಥಿಗಳನ್ನು ಈಗ ತೀರ್ಮಾನ ಮಾಡಬೇಕು. ಆ ವಿಚಾರವಾಗಿ ಕೆಲವು ಚರ್ಚೆಗಳನ್ನು ಮಾಡೋದಕ್ಕೆ ಬಂದಿದ್ದರು. ಮಾಡಿದ್ದೇವೆ. ಅವರು ನನ್ನ ಅನಿಸಿಕೆಯೂ ಕೂಡ ಅವರು ತಗೊಂಡಿದ್ದಾರೆ. ಮುಂದಿನ ತೀರ್ಮಾನಗಳಲ್ಲಿ ಹಾಗೆ ಮಾಡಬೇಕು. ಯಾಕೆಂದರೆ ನಾವು ಹೆಚ್ಚು ಸೀಟ್ಗಳನ್ನು ಗೆದಿಬೇಕು ಅಂಥೇಳಿ ನಾವು ಸಂಕಲ್ಪ ಮಾಡಿದ್ದೇವೆ. ಈ ಬಾರಿ ಸರ್ಕಾರ ಇದೆ, ಜೊತೆಗೆ ನಮಗೆ ವಾತಾವರಣ ಕಾಂಗ್ರೆಸ್ಸಿನ ಪರವಾಗಿರ್ತಕ್ಕಂಥ ವಾತಾವರಣ ಕರ್ನಾಟಕದಲ್ಲಿದೆ. ಗ್ಯಾರಂಟಿಗಳು ಕೊಟ್ಟಿದ್ದೇವೆ. ಜನಸಮುದಾಯಕ್ಕೆ ಸರ್ಕಾರದ ಬಗ್ಗೆ ಒಲವಿದೆ. ಕಾಂಗ್ರೆಸ್ ಪಕ್ಷ ಇದನ್ನೆಲ್ಲ ಮಾಡ್ತಾ ಇದೆ. ಬಡತನ ನಿರ್ಮೂಲನೆ ಮಾಡುವಂಥ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ ಅನ್ನೋದು ಅರಿವಿದೆ. ಹಾಗಾಗಿ ನಮಗೆ ಈಗ ಇರ್ತಕ್ಕಂಥ ವಾತಾವರಣವನ್ನು ನಾವು ಬಳಸ್ಕೊಳ್ಳೇಬೇಕಾಗುತ್ತೆ. ಇವಾಗ ಬಿಜೆಪಿ ಟಿಕೆಟ್ ಅನೌನ್ಸ್ ಮಾಡಿದ ಬಳಿಕ ಒಂದಷ್ಟು ಕ್ಷೇತ್ರಗಳಲ್ಲಿ ಅಸಮಾಧಾನ ಹೊಗೆಯಾಡ್ತಾ ಇದೆ. ಅಲ್ಲಿ ಏನಾದರೂ ಅಭ್ಯರ್ಥಿಗಳ ಬದಲಾವಣೆ ಅಥವಾ ರಣತಂತ್ರ ಬದಲಾವಣೆ ಮಾಡ್ಕೊಳ್ಳೋದ್ರ ಬಗ್ಗೆ ಅಲ್ಲ, ಅವ್ರ ಪಕ್ಷದ ತೀರ್ಮಾನ ಅದು. ಅವ್ರು ಯಾರಿಗೆ ಪಕ್ಷದಲ್ಲಿ ಟಿಕೆಟ್ ಕೊಟ್ಟಿದ್ದಾರೆ, ಅವರ ಪಕ್ಷದಲ್ಲಿ ವಿರೋಧ ವ್ಯಕ್ತ ಆಗಿದೆ. ಅನೌನ್ಸ್ ಮಾಡೋದಕ್ಕೆ ಮುಂಚೆನೇ ಕೆಲವು ಕ್ಷೇತ್ರಗಳಲ್ಲಿ ಗೋ ಬ್ಯಾಕ್ ಅಂತ ಹೇಳೋವಂಥದ್ದನ್ನು ನೋಡಿದ್ವಿ ನಾವು. ಅದೆಲ್ಲ ನಡೆದಿದೆ. ಅದ್ರ ಬಗ್ಗೆ ನಾವೇನು ಕಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ಅದನ್ನು ನಮ್ಮ ಪಕ್ಷದಲ್ಲಿ ನಾವು ಒಳ್ಳೆಯ ಅಭ್ಯರ್ಥಿಗಳನ್ನು, ಗೆದಿಯುವಂಥ ಅಭ್ಯರ್ಥಿಗಳನ್ನು ಹಾಕೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತೇವೆ. ಅಲ್ಲ, ನಮ್ಮಲ್ಲೇ ಕ್ಯಾಂಡಿಡೇಟ್ಸ್ಗಳಿದಾರಲ್ಲ, ನಾವು BJP ಅವ್ರನ್ನ ಕರ್ಕೊಂಡು ಬಂದು ಟಿಕೆಟ್ ಕೊಡೋದು ಅಂತ ಏನು ಅಗತ್ಯ ಇಲ್ಲ. ಇವಾಗ ನಮ್ಮಲ್ಲಿ ಕ್ಯಾಂಡಿಡೇಟ್ಸ್ ಇದ್ದಾರೆ. ಈಗಾಗಲೇ ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ. ನಮ್ಮಲ್ಲಿ 2 ಸಭೆಗಳು ನಡೆದಿದೆ ಸ್ಥಳೀಯವಾಗಿ. ಈಗ ಸೆಂಟ್ರಲ್ ಎಲೆಕ್ಷನ್ ಕಮಿಟಿಗೆ ಹೋಗಬೇಕು. ಸೆಂಟ್ರಲ್ ಎಲೆಕ್ಷನ್ ಕಮಿಟಿಗೆ ಶಾರ್ಟ್ ಲಿಸ್ಟ್ ಮಾಡಿ ಈಗಾಗಲೇ ಹೆಸರುಗಳನ್ನ ಕೊಟ್ಟಿದ್ದಾರೆ. ಅಲ್ಲಿ ತೀರ್ಮಾನ ಆಗುತ್ತೆ. 2-3 ದಿವಸದಲ್ಲೇ ಆಗುತ್ತೆ. ಸರ್, DCM ಸಾಹೇಬ್ರು ಹೇಳಿದರು ಹಲವು ಜನ ಸಂಪರ್ಕದಲ್ಲಿದ್ದಾರೆ ನಮಗೆ ಅಂತ. ಕರಡಿ ಸಂಗಣ್ಣ, ರಮೇಶ್ ಕತ್ತಿ ಅಂತವ್ರು ಏನಾದರೂ ಅವರೆಲ್ಲ ನಮ್ಮ ಪಕ್ಷಕ್ಕೆ ಈಗ ಅಲ್ಲಿ ಅನೇಕ ಸಂದರ್ಭದಲ್ಲಿ, ಚುನಾವಣೆ ಸಂದರ್ಭದಲ್ಲಿ ತಾವು ನೋಡಿದ್ದೀರ, ಹಿಂದೆನೂ ಕೂಡ ಬೇರೆ ಬೇರೆ ಈಗ ನಮ್ಮ ಪಕ್ಷದಲ್ಲಿ ಅಸಮಾಧಾನ ಆಗಿ ಆ ಪಕ್ಷಕ್ಕೆ ಹೋಗಿರೋದನ್ನು ನೋಡಿದ್ದೇವೆ. ಆ ಪಕ್ಷಗಳಲ್ಲಿ ಅಸಮಾಧಾನ ಆಗಿ ನಮ್ಮ ಪಕ್ಷಕ್ಕೆ ಸಹಕಾರ ಮಾಡಿರೋದನ್ನು ನೋಡಿದ್ದೇವೆ. ಇದು ನಡೀತಾನೆ ಇರುತ್ತೆ ಚುನಾವಣೆಯಲ್ಲಿ. ಸರ್, ಇನ್ನೊಂದು ಸರ್, ಪ್ರಮುಖವಾಗಿ ಇದು ಪ್ಯಾಲೇಸ್ ಜಾಗವನ್ನು ಸರ್ಕಾರ ರಸ್ತೆ ಮಾಡೋಕ್ಕೆ ತೆಗೆದುಕೊಂಡಿತ್ತು. ಆ CSಗೆ ಸುಪ್ರೀಂ ಕೋರ್ಟ್ ಅಪೀಲ್ ಆಗಕ್ಕೆ ಹೇಳಿದೆ. ಸೊ ಅದು ತನಿಖೆ ವಿಚಾರವಾಗಿ ಯಾವ ರೀತಿಯಾಗಿ ಸರ್ಕಾರ ಹಿಂದೆ ನಾನು ಬೆಂಗಳೂರಿನ ಉಸ್ತುವಾರಿಯನ್ನು ನಾನು ವಹಿಸ್ಕೊಂಡಿದ್ದಂಥ ಸಂದರ್ಭದಲ್ಲಿ ಸುಮಾರು 15 ಎಕರೆ ಜಮೀನನ್ನು ನಾವು ವಶ ಮಾಡಿಕೊಂಡು ಪ್ಯಾಲೇಸ್ ಸುತ್ತ ರೋಡ್ ವೈಡನಿಂಗ್ ಮಾಡೋದಕ್ಕೆ ಪ್ರಸ್ತಾವನೆ ಇತ್ತು. ಅದನ್ನು ನಂತರ ಅದು ಕೋರ್ಟಿಗೆ ಹೋಯಿತು. ಕೋರ್ಟ್ನಲ್ಲಿ ನಡ್ಕೊಂಡು ಬರ್ತಾಯಿತ್ತು ಇಷ್ಟು ದಿವಸ. ಚೀಫ್ ಸೆಕ್ರೆಟರಿ ಅವರಿಗೆ ಮತ್ತು ಅರ್ಬನ್ ಡೆವಲಪ್ಮೆಂಟ್ ಸೆಕ್ರೆಟರಿ ಅವರಿಗೆ ಸುಪ್ರೀಂ ಕೋರ್ಟ್ನವರೇ ಅಪಿಯರ್ ಆಗೋಕ್ಕೆ ಹೇಳಿದ್ದಾರೆ. ಈ ಮಧ್ಯದಲ್ಲಿ ಕ್ಯಾಬಿನೆಟಲ್ಲಿ ಡಿಸಿಷನ್ ಕೂಡ ತೊಗೊಂಡಿದ್ದೇವೆ. ಇದನ್ನು ರಸ್ತೆ ಅಗಲೀಕರಣ ಮಾಡೋದು ಸೂಕ್ತ. ಏನು ಬೆಳೀತಾ ಇರ್ತಕ್ಕ ಬೆಂಗಳೂರಲ್ಲಿ ಈ ಟ್ರಾಫಿಕ್ ಜಾಮ್ ಆಗ್ತಕ್ಕಂಥದ್ದು ಸಾರಿಗೆ ಸರಿಯಾಗಿ ಆಗೋದಿಲ್ಲ ಅಂಥೇಳಿ ನಾವು ನಿನ್ನೆ ಕ್ಯಾಬಿನೆಟಲ್ಲಿ ಕೂಡ ತೀರ್ಮಾನವನ್ನು ತಗೊಂಡಿದ್ದೇವೆ. ಅದನ್ನು ಕೋರ್ಟಿಗೆ ರಿಪೋರ್ಟ್ ಮಾಡ್ತಾರೆ ನಮ್ಮ ಚೀಫ್ ಸೆಕ್ರೆಟರಿ ಅವರು. ಅದಾದಮೇಲೆ ಏನು ತೀರ್ಪು ಬರುತ್ತೋ ಅದರ ಮೇಲೆ ಮುಂದುವರಿತು. ಸರ್, ಅವರು ಪರಿಹಾರನೂ ಕೊಟ್ಟಿರಲಿಲ್ಲ ಮತ್ತು ಜಾಗನೂ ಬಿಟ್ಕೊಟ್ಟಿರಲಿಲ್ಲ. ಎಷ್ಟು ದಿನ ಆದರೂ ಇಲ್ಲ, ಅದೇನು TDRನ ಲಿಂಕ್ ಮಾಡಿದ್ದದು. TDR ಕೊಂಡ್ಕೊಳ್ಳೋದಕ್ಕೆ ಅವತ್ತಿನ ಸಂದರ್ಭದಲ್ಲಿ TDR ಕೊಂಡ್ಕೊಳ್ಳೋಕ್ಕೆ ಮುಂದೆ ಬಂದಿದ್ದರು. ಆದರೆ ಅದನ್ನು ನಾವು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಕೋರ್ಟು ಹೋದ್ರವರು. ಅದಕ್ಕಾಗಿ ಅದು ನಿಂತೋಯ್ತು. ಇಲ್ಲಾಂದರೆ TDR ಸಾವಿರಾರು ಕೋಟಿ ರೂಪಾಯಿ TDR ಅವರು ಕೊಂಡ್ಕೊಳ್ಳೋದಕ್ಕೆ ಬೇರೆಯವರು ತಯಾರಿದ್ದರು. ಈಗಿನ ಪರಿಸ್ಥಿತಿಯಲ್ಲಿ TDR ಹೇಗಾಗುತ್ತೆ ಅಂತ ಗೊತ್ತಿಲ್ಲ ನಮಗೆ. ಒಟ್ಟಿನಲ್ಲಿ ಸರ್ಕಾರ ರಸ್ತೆ ಅಗಲೀಕರಣ ಮಾಡೋದು ಹೌದು, ತೀರ್ಮಾನ ಮಾಡಿದ್ದೇವೆ. ಅದನ್ನೇ ಈಗ ಕೋರ್ಟಿಗೆ ರಿಪೋರ್ಟ್ ಮಾಡ್ತಾರೆ ನಮ್ಮ ಚೀಫ್ ಸೆಕ್ರೆಟರಿ ಅವರು, ಅರ್ಬನ್ ಡೆವಲಪ್ಮೆಂಟ್ ಸೆಕ್ರೆಟರಿ ಅವರು. ಅದನ್ನು ಪರಿಗಣಿಸಿ ಏನು ತೀರ್ಮಾನ ಕೊಡ್ತಾರೆ. ಯಾಕೆಂದ್ರೆ ಅದು ಕಾನ್ಸ್ಟಿಟ್ಯೂಷನಲ್ ಬೆಂಚು, 9 ಜಡ್ಜಸ್ ಇರುವಂಥ ಬೆಂಚು. ಅದರಲ್ಲಿ ಆಸ್ತಿ ಯಾರದು ಅನ್ನೋದು ಕೂಡ ತೀರ್ಮಾನ ಆಗಬೇಕಲ್ಲ. ಈಗ ಅದು ಕೂಡ ಪ್ರಶ್ನೆ ಇದೆ. ಮೂಲ ಆಸ್ತಿ ಯಾರ್ದು, ಪ್ಯಾಲೇಸಿಗೆ ಸೇರಿದ್ದ, ಗೌರ್ಮೆಂಟಿಗೆ ಸೇರಿದ್ದ? ಹಿಂದೆ ಗೌರ್ಮೆಂಟ್ನಲ್ಲಿ ಈ ಪ್ಯಾಲೇಸ್ದೆಲ್ಲ ಇದು ಸರ್ಕಾರಿ ಆಸ್ತಿ ಅಂತೇಳಿ ನೋಟಿಫಿಕೇಷನ್ ಮಾಡಿದ್ದಾರೆ. ಅದಕ್ಕೆ ಒಂದು ಕಾನೂನನ್ನು ತಗೊಂಡು ಬಂದು ಅದನ್ನು ನೋಟಿಫೈ ಮಾಡಿದ್ದಾರೆ.
ಬಟ್ ಕಾನೂನು ಜಾರಿಯಲ್ಲಿದೆ ಸರ್ ಈಗ. ಅಲ್ಲ, ಅದಕ್ಕೆ ಈಗ ಸ್ಟೇ ಕೊಟ್ಟಿದ್ದಾರಲ್ಲ, ಹಾಂ ಸರ್. ಅದನ್ನು ತೀರ್ಮಾನ ಆಗೋವರೆಗೂ ಕೂಡ ನಾವು ಏನು ಹೇಳೋಕ್ಕಾಗೋದಿಲ್ಲ. ಸರಿ ಸರ್, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.